ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆರಿ ವರ್ಕ್ನ ಬೇಸಿಕ್ಸ್ ಚೈನ್ ಸ್ಟಿಚ್ನ ಹೇಳ್ಕೊಡ್ತಾ ಇದ್ದೀನಿ. 18 ಇಂಚ್ ಫ್ರೇಮ್ಗೆ ನಾನು ಇವಾಗ ನೆಟ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ, ನಿಮಗೆ ನೀಟಾಗಿ ಕಾಣಲಿ ಅಂತ. ನಿಮಗೆ ಹ್ಯಾಂಡ್ ಮೂಮೆಂಟ್ ಕ್ಲಿಯರಾಗಿ ಕಾಣಬೇಕು ಅಂತ ನೆಟ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಟ್ಟನ್ನು ಕೂಡ ಟೈಟಾಗಿ ಫ್ರೇಮ್ಗೆ ಫಿಕ್ಸ್ ಮಾಡ್ಕೋಬೇಕು. ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ. ಇದನ್ನು ಮೊದಲು ಗಂಟು ಹಾಕೋಬೇಕು. ಒಂದು 2-3 ಸತಿ ನಾಟ್ ಹಾಕೋತಾ ಇದ್ದೀನಿ ನೋಡಿ. ಸ್ಟಾರ್ಟಿಂಗು ಲಾಕ್ ಹಾಕೋಬೇಕಾದ್ರೆ ಈ ರೀತಿ ಹಿಡ್ಕೋಬೇಕು. ಓಕೆ, ನೀಡಲು ನಂಬರ್ 14ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಇದು ಲಾಕ್ ಹಾಕೋದಕ್ಕೆ ಮಾತ್ರ ಹೀಗೆ ಇಟ್ಕೊಂಡ್ರಾಯ್ತು. ಇದು ನಾನು ನೀಟಾಗಿ ರೋಲ್ ಆಗಲಿ ಅಂತ ಹೇಳಿ MCBಯನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ. ಈ ರೀತಿ ಲೂಪ್ ಇರುತ್ತಲ್ಲ, ಇದರಿಂದ ಈ ರೀತಿ ಎಳ್ಕೋಬೇಕು ಮೇಲ್ಗಡೆ. ಹುಕ್ಕಲ್ಲಿ ಇದು ಮೇಲ್ಗಡೆ ಬರಬೇಕು. ಸೊ ತೋರಿಸ್ತೀನಿ. ಸ್ಟಾರ್ಟಿಂಗ್ ಹೀಗೆ ಇಟ್ಕೊಂಡು ನೀಡಲ್ನ ಚುಚ್ಚಿ ಮೇಲೆ ಇಟ್ಕೋಬೇಕು. ಆಮೇಲೆ ಅದನ್ನು ಫ್ರೀ ಬಿಟ್ಟು ಕೈಯಲ್ಲಿ ನೋಡಿ, 2 ಬೆರಳಲ್ಲಿ ತುಂಬ ಟೈಟಾಗಿ ಎಳಿಬಾರ್ದು, ಲೂಸಾಗಿ ಇಟ್ಕೋಬೇಕು. ನೀಡಲ್ನ ಚುಚ್ಚಿ ಎಡದಿಂದ ಬಲಕ್ಕೆ ನೀಡಲ್ ಪಾಯಿಂಟಿಗೆ ಅದನ್ನು ನಾವು ಸುತ್ತಿ ಕೊಡಬೇಕು ಥ್ರೆಡ್ನ. ನೀಡಲ್ನ ಎದುರುಗಡೆ ಇಟ್ಕೋಬೇಕು. ಅದು ಲೂಪ್ ಥರ ಇರುತ್ತಲ್ಲ, ಸೊ ಅದನ್ನು ನಮ್ಮ ಮುಂದುಗಡೆ ಬರಬೇಕು. ಒಂಚೂರು ರೋಲ್ ಮಾಡ್ಕೊ ಹಿಂದ್ಗಡೆ, ಜಸ್ಟ್ ಮೂಮೆಂಟ್ ಅಷ್ಟೇ. ಕೈಯಲ್ಲಿ ನೀಡಲ್ನ ಒಂಚೂರು ಟರ್ನ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ಗೆ. ನೀಡಲ್ನ ಚುಚ್ಚಿ ನಾವು ಕೆಳಗಡೆಯಿಂದ ದಾರಾನ ನಾವು ಲೂಪಿಗೆ ಕೊಡ್ತೀವಲ್ಲ, ಮೇಲೆ ಸ್ಟ್ರೈಟಾಗಿ ಎಳೆದು ಒಂಚೂರು ಟರ್ನ್ ಮಾಡಿದರೆ ಆಯಿತು ಬ್ಯಾಕ್ ಸೈಡ್ಗೆ. ಸೊ ಚೈನು ಬೀಳುತ್ತೆ. ಇದು ನಾನು ನೆಟ್ ಯಾಕೆ ಹಾಕಿದ್ದೀನಿ ಅಂದರೆ, ಕೆಳಗಡೆ ನಾನು ಯಾವ ರೀತಿ ಮೂಮೆಂಟ್ ಕೊಡ್ತೀನಿ ಅನ್ನೋದು ನಿಮಗೆ ನೀಟಾಗಿ ಕಾಣಲಿ ಅಂತ ನೆಟ್ಟನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ. ನೆಕ್ಸ್ಟು ಬೇರೆ ಕ್ಲಾತ್ಗೆ ಹಾಕಿ ಕೂಡ ತೋರಿಸ್ತೀನಿ. ಸ್ಟ್ರೈಟಾಗಿ ಮೇಲ್ಗಡೆ ಎಳ್ಕೋಬೇಕು. ಕೆಳಗಡೆಯಿಂದ ಕೂಡ ನಾವು ಟೈಟಾಗಿ ಎಳಿಬೇಕಾಗಿಲ್ಲ, ಲೂಸಾಗಿ ಬರಬೇಕು ಥ್ರೆಡ್ಡು. ಇಲ್ಲಿ ಲಾಸ್ಟಲ್ಲಿ ಎಂಡ್ ನಾಟ್ ಹಾಕ್ತೀನಿ ನೋಡಿ. ಮೊದಲನೇ ನಮ್ಮ ಚೈನ್ ಹಾಕಿರ್ತೀವಲ್ಲ, ಅದನ್ನು ಸ್ವಲ್ಪ ಎಳ್ಕೊಂಡು ಪಕ್ಕದಲ್ಲಿ ಮತ್ತೊಂದು ಚೈನ್ನ ತಗೋಬೇಕು. ನೀಡಲ್ ಹಾಕಿ ಮೊದಲನೇ ಚೈನಿಂದ 2ನೇ ಚೈನ್ನ ಒಳಗಡೆಯಿಂದ ತಗೋಬೇಕು. 2ನೇ ಚೈನ್ನ ಫ್ರೀ ಬಿಟ್ಟು ಮೊದಲನೇ ಚೈನ್ನ ನೀಡಲಲ್ಲಿ ಹಿಡ್ಕೋಬೇಕು. ಹಾಗೆ ಕೆಳಗಡೆ ಇರೋ ದಾರ ಕೂಡ ಹ್ಯಾಂಡಿಂದ ಅದನ್ನು ಎಳ್ಕೋಬೇಕು, ಅಲ್ಲೇ ಲಾಕ್ ಆಗುತ್ತೆ. ಈಗ ಬೇರೆ ಕ್ಲಾತ್ ಹಾಕಿಬಿಟ್ಟು ತೋರಿಸ್ತೀನಿ. ಸ್ಟಾರ್ಟಿಂಗು ಮೇಲೆ ಸರಿ ಥ್ರೆಡ್ನ ತೆಗೆದು ಹಿಂದುಗಡೆ ಒಂದು ಚೈನ್ ಹಾಕೊಂಡೆ, ಬ್ಯಾಕ್ ಸ್ಟಿಚ್, ಅದು ಅಲ್ಲೇ ಲಾಕ್ ಆಗುತ್ತೆ. ನೀಡಲ್ ಚುಚ್ಚಿ ಎಡಗಡೆಯಿಂದ ಬಲಗಡೆ ಕೆಳಗಡೆ ದಾರನ ನಾವು ಲೂಪಿಗೆ ಕೊಡಬೇಕು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋನ ನೋಡಿ. ವಿಡಿಯೋ ನೀಟಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಎಂಡ್ ನಾಟ್ ಹಾಕುವಂಥದ್ದು. ಚೈನ ಮೇಲೆ ಇಟ್ಕೊಂಡು ಪಕ್ಕದಲ್ಲೇ
ನೀಡಲ್ನ ಚುಚ್ಚಿ ಇನ್ನೊಂದು ದಾರ ತರಬೇಕು. 2 ದಾರ ಇರುತ್ತಲ್ವ, ಅದರಲ್ಲಿ 2ನೇ ಲೂಪ್ನ ಮೊದಲನೇ ಲೂಪಿಂದ ಒಳಗಡೆ ತಗೊಬರಬೇಕು. ನೆಕ್ಸ್ಟ್ ನೀಡಲ್ನ ಫ್ರೀ ಬಿಟ್ಟು ಹಾಗೆ ಮೊದಲನೇ ಚೈನ್ನ ಎಳ್ಕೋಬೇಕು. ಹಿಡ್ಕೊಂಡು ಕೆಳಗಡೆಯಿಂದ ಕೂಡ ಹ್ಯಾಂಡಲ್ಲಿ ಕೂಡ ಎಳ್ಕೋಬೇಕು. ನೀಟಾಗಿ ನೋಡಿ. ಜರಿ ಥ್ರೆಡ್ನ ನಾವು ತಗೊಂಡು ಬ್ಯಾಕಲ್ಲಿ ಒಂದು ಚೈನ್ ಹಾಕೋತೀನಿ, ಬ್ಯಾಕ್ ಸ್ಟಿಚ್ ಇದು. ನೆಕ್ಸ್ಟ್ ಅಲ್ಲಿಂದ ಚೈನ್ಗಳನ್ನ ಹಾಕ್ಕೊಂಡು ಹೋಗಬೇಕು. ತುಲಿಪ್ 14 ನಂಬರ್ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕಾದರೂ ಆ್ಯರಿ ವರ್ಕ್ ಕಲಿಬೇಕು ಅನ್ನೋರಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೋಡಿ, ಇಲ್ಲಿ ಮೊದಲನೇ ಲೂಪ್ನ ನಾನು ಎಳ್ಕೊಂಡಿದ್ದೀನಿ ನೀಡಲಲ್ಲಿ. ಅದನ್ನು ಚೂರು ಬೆರಳಲ್ಲಿ ಹಿಡ್ಕೊಂಡು ಪಕ್ಕದಲ್ಲಿ ಇನ್ನೊಂದು ಲೂಪ್ನ ತಗೋಬೇಕು. 2 ಲೂಪ್ ಇದೆಯಲ್ಲ, ಆ 2ನೇ ಲೂಪನ್ನು ಮೊದಲನೇ ಲೂಪ್ನೊಳಗಡೆ ತಗೊಬರಬೇಕು. ಇವಾಗ ಫ್ರೀ ಬಿಟ್ಟು ಮೊದಲನೇ ಲೂಪನ್ನ ಹಿಡ್ಕೋಬೇಕು. ನೀಡಲಲ್ಲಿ ಹಿಡ್ಕೊಂಡು ಕೆಳಗಡೆಯಿಂದ ಕೈಯಲ್ಲಿ ನಾವು ದಾರನ ಎಳಿಬೇಕು. ನೀಡಲಲ್ಲಿ ಕೂಡ ಹಿಡ್ಕೊಂಡಿರಬೇಕು, ನೀಡಲ್ನ ಬಿಡಬಾರ್ದು, ಸೊ ಅಲ್ಲೇ ಲಾಕ್ ಆಗುತ್ತೆ. ಇದೇ ರೀತಿ ಮಾಡಿ ಕಲೀರಿ, ಪ್ರಾಕ್ಟೀಸ್ ಮಾಡಿ. ಯಾರಿಗಾದರೂ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಆ್ಯರಿ ವರ್ಕ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರೋರು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ವಿಡಿಯೋಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಡೇ ನಾನು ಇದಕ್ಕೆ ಶೇಪ್ಗಳು ಬೇರೆ ಬೇರೆ ಶೇಪಲ್ಲಿ ಹಾಕ್ಕೊಂಡು ಚೈನ್ ಸ್ಟಿಚ್ ಹಾಕೋದನ್ನು ತೋರಿಸ್ತೀನಿ. ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.